ನೀವೇನಾದ್ರೂ ಟ್ರೇಡಿಂಗ್ ಅಲ್ಲಿ ಈ ತರದ ಮಿಸ್ಟೇಕ್ಸ್ ಮಾಡ್ತಾ ಇದ್ರೆ ಲೈಫ್ ಅಲ್ಲಿ ಯಾವತ್ತೂ ಕೂಡ ಪ್ರಾಫಿಟ್ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಹೌದು, ನಾನಿವತ್ತು ಈ ವಿಡಿಯೋದಲ್ಲಿ ಟ್ರೇಡರ್ಸ್ ಮಾಡುವ ಕಾಮನ್ ಮಿಸ್ಟೇಕ್ಸ್ ಯಾವುದು, ಅದರಲ್ಲೂ ಕೂಡ ಟಾಪ್ 3 ಮಿಸ್ಟೇಕ್ಸ್ ಯಾವುದು ಅಂತ ಹೇಳ್ತಾ ಇದ್ದೀನಿ. ನೀವು ಕೂಡ ಏನಾದ್ರೂ ಈ ತರದ ಮಿಸ್ಟೇಕ್ಸ್ ಅನ್ನ ಮಾಡ್ತಾ ಇದ್ರೆ ಇವಾಗ್ಲೇ ಆ ಮಿಸ್ಟೇಕ್ಸ್ ಅನ್ನ ನಿಲ್ಲಿಸಿ ಪ್ರಾಫಿಟಬಲ್ ಟ್ರೇಡರ್ ಆಗೋದಿಕ್ಕೆ ಏನೆಲ್ಲ ಬೇಕು, ಪ್ರಾಫಿಟಬಲ್ ಟ್ರೇಡರ್ ಆಗೋದಿಕ್ಕೆ ನಾವು ಯಾವ ತರಹದ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡಬೇಕಾಗತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಟ್ರೇಡರ್ಸ್ ಮಾಡುವಂತಹ ಟಾಪ್ 3 ಮಿಸ್ಟೇಕ್ಸ್ ಅಲ್ಲಿ ಮೊದಲನೇ ಮಿಸ್ಟೇಕ್ ಬಂದು ಟ್ರೇಡಿಂಗ್ ವಿತೌಟ್ ನಾಲೆಡ್ಜ್. ಹೌದು, ಟ್ರೇಡಿಂಗ್ ಗೆ ಯಾರಾದ್ರೂ ಹೊಸಬರಾಗಿ ಬಂದಾಗ ಫಸ್ಟ್ ನಾವು ನಾಲೆಡ್ಜ್ ಕಡೆ ಗಮನ ಹರಿಸಬೇಕಾಗತ್ತೆ. ನಾಲೆಡ್ಜ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ನಾವು ಯಾವುದೇ ಕೆಲಸ ಮಾಡೋದಕ್ಕೆ ಮುಂಚೆ ಅದರ ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನೋದು ನಮ್ಗೆ ಬೇಕಾಗಿರುತ್ತೆ. ಅದರ ರಿಲೇಟೆಡ್ ಇನ್ಫಾರ್ಮೇಶನ್ ಜೊತೆಗೆ ನಾಲೆಡ್ಜ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ನಾವು ಯಾವ ರೀತಿ ಒಂದು ಜಾಬ್ ಅನ್ನ ತಗೊಳ್ಳೋದಿಕ್ಕೆ, ಒಂದು ಆಫೀಸ್ ಅಲ್ಲಿ ಕೆಲಸ ಮಾಡೋದಿಕ್ಕೆ ಡಿಗ್ರಿ ಅವಶ್ಯಕತೆ ಇರುತ್ತೋ, ಅದೇ ರೀತಿ ಅದಕ್ಕೆ ಬೇಕಾಗಿರುವಂತಹ ಸ್ಕಿಲ್ಸ್ ನ ಅವಶ್ಯಕತೆ ಇರುತ್ತೋ, ಅಥವಾ ಅದಕ್ಕೆ ಬೇಕಾಗಿರುವಂತಹ ಕ್ವಾಲಿಫಿಕೇಶನ್ ನ ಅವಶ್ಯಕತೆ ಯಾವ ರೀತಿ ಇರುತ್ತೋ, ಅದೇ ರೀತಿ ಟ್ರೇಡರ್ಸ್ಗೂ ಕೂಡ ಟ್ರೇಡಿಂಗ್ ಮಾಡಕ್ ಮುಂಚೆ, ಟ್ರೇಡಿಂಗ್ ಅನ್ನ ಶುರು ಮಾಡಕ್ ಮುಂಚೆ ನಾಲೆಡ್ಜ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಬಟ್ ಇವತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರುವಂತಹ 90% ಜನ ವಿತೌಟ್ ನಾಲೆಡ್ಜ್ ಇಂದ ಟ್ರೇಡಿಂಗ್ ಅನ್ನ ಶುರು ಮಾಡ್ತಾ ಇದೆ ಅಂತ ರೀಸೆಂಟ್ ಆಗಿ ಸೆಬಿ ರಿಸರ್ಚ್ ಪ್ರಕಾರನೇ ಹೇಳ್ತಾ ಇದೆ. ಸೊ ನೀವು ಕೂಡ ಏನಾದ್ರೂ ಬಿಗಿನರ್ ಆಗಿದ್ರೆ ನಾಲೆಡ್ಜ್ ಮೇಲೆ ಫೋಕಸ್ ಮಾಡಿ. ಫಸ್ಟ್ ಅಲ್ಲೇ ತುಂಬಾ ಜನ ಪ್ರಾಫಿಟ್ ಮೇಲೆ ಫೋಕಸ್ ಮಾಡ್ತಾರೆ, ಬಟ್ ನಾಲೆಡ್ಜ್ ಕಡೆ ಫೋಕಸ್ ಮಾಡೋದಿಲ್ಲ. ಸೊ ನೀವು ನಾಲೆಡ್ಜ್ ಕಡೆ ಫೋಕಸ್ ಮಾಡ್ಬೇಕಾಗತ್ತೆ. ಹಾಗಿದ್ರೆ ಏನಿದು ನಾಲೆಡ್ಜ್, ಯಾವ ರೀತಿ ಕಲಿಬೇಕು, ಏನೆಲ್ಲ ನಮ್ಗೆ ಗೊತ್ತಿರ್ಬೇಕಾಗತ್ತೆ ಟ್ರೇಡಿಂಗ್ ಅನ್ನ ಶುರು ಮಾಡ್ಬೇಕಂದ್ರೆ ಟ್ರೇಡಿಂಗ್ ಅಂದ್ರೆ ಏನು, ಟ್ರೇಡಿಂಗ್ ಅಲ್ಲಿ ಯಾವ್ಯಾವ ರೀತಿ ಎಲ್ಲ ಟ್ರೇಡಿಂಗ್ ಅನ್ನ ಮಾಡಬಹುದು. ಎಸ್ಪೆಷಲಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಈಕ್ವಿಟಿ ಟ್ರೇಡಿಂಗ್ ಇಂದ ಶುರು ಮಾಡ್ಬೇಕಾಗತ್ತೆ. ಈಕ್ವಿಟಿ ಟ್ರೇಡಿಂಗ್ ಅಂದ್ರೆ ಏನು? ಈಕ್ವಿಟಿ ಟ್ರೇಡಿಂಗ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೀಸ್ಟ್ ಆಗಿರುವಂತಹ ಸ್ಟಾಕ್ಸ್ ಯಾವ್ದಿದಾವೆ, ಫಾರ್ ಎಕ್ಸಾಂಪಲ್ ರಿಲಯನ್ಸ್, TCS, HDFC, ಏರ್ಟೆಲ್, ಟಾಟಾ ಮೋಟರ್ಸ್, ಟಾಟಾ ಪವರ್, ಈ ತರದ ಎಲ್ಲಾ ಸ್ಟಾಕ್ಸ್ ಅನ್ನ ಈಕ್ವಿಟಿ ಅಂತ ಕರಿತೀವಿ. ಸೊ ಈ ಈಕ್ವಿಟಿ ಟ್ರೇಡಿಂಗ್ ಇಂದ ನಾವು ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೇಸಿಕ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಈಕ್ವಿಟಿ ಟ್ರೇಡಿಂಗ್ ಇಂದಾನೆ. ವಿತೌಟ್ ಎನಿ ಕೈಂಡ್ ಆಫ್ ಹೈ ರಿಸ್ಕ್ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಈಕ್ವಿಟಿ ಟ್ರೇಡಿಂಗ್ ಅನ್ನ ನಾವು ಶುರು ಮಾಡೋದ್ರಿಂದ. ಅದರಿಂದ ಬೆಸ್ಟ್ ಔಟ್ಪುಟ್ ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಈಕ್ವಿಟಿ ಟ್ರೇಡಿಂಗ್ ಅಲ್ಲಿ ಟ್ರೇಡ್ ಅನ್ನ ಮಾಡಿದಾಗ. ಸೊ ಹಾಗಿದ್ರೆ ಈಕ್ವಿಟಿ ಟ್ರೇಡಿಂಗ್ ಅಲ್ಲಿ ನಾವು ಇಂಟ್ರಾಡೇ ಟ್ರೇಡಿಂಗ್ ಅನ್ನ ಮಾಡಬಹುದಾ ಅಂದ್ರೆ ಹೌದು, ಈಕ್ವಿಟಿ ಟ್ರೇಡಿಂಗ್ ಅಲ್ಲೂ ಕೂಡ ನಾವು ಇಂಟ್ರಾಡೇನ ಮಾಡಬಹುದು. ವಾಟ್ ಎವರ್ ಲೈಕ್ ಮಾರ್ನಿಂಗ್ 9:15 to 3:30ಗೆ ಮಾರ್ಕೆಟ್ ಓಪನ್ ಇರುತ್ತೆ. ಬಿಟ್ವೀನ್ ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲೂ ಕೂಡ ನಾವು ಈಕ್ವಿಟಿಯಲ್ಲಿ ನಾನು ತಗೊಬೇಕು ಅಂದ್ರೆ, ಇವಾಗ ರಿಲಯನ್ಸ್ ಅನ್ನೋ ಒಂದು ಸ್ಟಾಕ್ ಇದೆ. ರಿಲಯನ್ಸ್ ಅನ್ನೋ ಒಂದು ಸ್ಟಾಕ್ ಫಾರ್ ಎಕ್ಸಾಂಪಲ್ 1200 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಇನ್ ಕೇಸ್ ನನಗೆ ಅವತ್ತಿನ ದಿವಸ ರಿಲಯನ್ಸ್ ಸ್ಟಾಕ್ 1250 ತನಕ ಹೋಗುತ್ತೆ ಅಂತ ಅನ್ಸಿದ್ರೆ ನಾನು ಅವತ್ತು ಆ ಪರ್ಟಿಕ್ಯುಲರ್ ಸ್ಟಾಕ್ ನ ಬೈ ಮಾಡಬಹುದು. ಅದೇ ರೀತಿ ಸ್ಟಾಕ್ 1250 ತನಕ ಹೋಯ್ತು ಅಂದ್ರೆ ಆ ಸ್ಟಾಕ್ ಅನ್ನ ನಾನು ಸೆಲ್ ಮಾಡಿ ಪ್ರಾಫಿಟ್ ಅನ್ನ ಮಾಡ್ಕೋಬಹುದು. ಸೊ ಇದನ್ನ ಬೇಸಿಕಲಿ ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಈಕ್ವಿಟಿ ಇಂಟ್ರಾಡೇ ಟ್ರೇಡಿಂಗ್ ಅಂತ ಕರಿತೀವಿ. ಬಟ್ ಇಲ್ಲಿ ಅದೇ ರೀತಿ ನಾನು ಬೈ ಮಾಡಬೇಕು, ಸೆಲ್ ಮಾಡಬೇಕು ಅಂದ್ರೆ ನನಗೆ ಏನ್ ಗೊತ್ತಿರಬೇಕಾಗತ್ತೆ. ಸೊ ನಾನು ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು ಅನ್ನೋದು ನನಗೆ ಯಾವ ರೀತಿ ಅರ್ಥ ಆಗತ್ತೆ ಅಂದ್ರೆ ನಾನು ಚಾರ್ಟ್ ಅನಾಲಿಸಿಸ್ ಅನ್ನ ಕಲಿಬೇಕಾಗತ್ತೆ. ಸೊ ಚಾರ್ಟ್ ಅನಾಲಿಸಿಸ್ ಅಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಈ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ನಮಗೆ 2 ರೀತಿ ಅನಾಲಿಸಿಸ್ ಬರುತ್ತೆ. ಮೊದಲನೇದು ಪ್ರೈಸ್ ಆಕ್ಷನ್ ಬೇಸ್ಡ್ ಟ್ರೇಡಿಂಗ್ ಸಿಸ್ಟಮ್ ಅಥವಾ ಪ್ರೈಸ್ ಆಕ್ಷನ್ ಬೇಸ್ಡ್ ಟ್ರೇಡಿಂಗ್ ಸೆಟಪ್ಸ್ ಅನ್ನ ಅರ್ಥ ಮಾಡ್ಕೊಬೇಕು. ಹಲೋ ಟ್ರೇಡರ್ಸ್, ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಫ್ಯೂಚರ್ ಇರುವಂತಹ ಟ್ರೇಡಿಂಗ್ ಅಪ್ಲಿಕೇಶನ್ ಬಗ್ಗೆ ಹೇಳಲೇಬೇಕು. ಪಂಚ್ ಅಪ್ಲಿಕೇಶನ್ ಇದೊಂದು ಸಿಂಗಲ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಆಗಿದ್ದು ಇದರಲ್ಲಿ ನೀವು ಸಿಂಗಲ್ ಸ್ಕ್ರೀನಲ್ಲಿ ಮಲ್ಟಿಪಲ್ ಇಂಡೈಸಸ್ ಅಲ್ಲಿ ಟ್ರೇಡಿಂಗ್ ಅನ್ನು ಮಾಡಬಹುದು. ಈ ಅಪ್ಲಿಕೇಶನ್ನ ಬೆಸ್ಟ್ ಪಾರ್ಟ್ ಏನು ಅಂದರೆ, ಇನ್ ದ ಮನಿ ಆಗಿರ್ಬೋದು, ಅಟ್ ದ ಮನಿ ಆಗಿರ್ಬೋದು, ಅಥವಾ ಔಟ್ ಆಫ್ ದ ಮನಿ ಆಗಿರ್ಬೋದು, ಒಂದೇ ಒಂದು ಕ್ಲಿಕ್ಕನ್ನು ಕ್ಲಿಕ್ ಮಾಡಿ ನೀವು ಎಲ್ಲ ರೀತಿಯ ಸ್ಟ್ರೈಕ್ ಪ್ರೈಸಸನ್ನು ಆ ಪರ್ಟಿಕ್ಯುಲರ್ ಸ್ಟ್ರೈಕ್ ಪ್ರೈಸ್ ಮೇಲೆ ಸೆಲೆಕ್ಟ್ ಮಾಡಿ ಬೈ ಆರ್ ಸೆಲ್ಲನ್ನು ಮಾಡ್ಬೋದು. ಇದರಲ್ಲಿ ನಿಮಗೆ ಆಪ್ಷನ್ ಚೈನ್ನ ನೋಡುವ ಅವಶ್ಯಕತೆಯೇ ಇರೋದಿಲ್ಲ. ಜೊತೆಗೆ ಇಲ್ಲಿ ನೀವು 3 ಡಾಟ್ಸನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಟಾಕ್ ಮಾರ್ಕೆಟ್ ಅವತ್ತಿನ ದಿವಸದ ಎಲ್ಲ ರೀತಿಯ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡ್ಬೋದು ಟಾಪ್ ಕಾಂಟ್ರಿಬ್ಯೂಟರ್ಸ್ ಇರ್ಬೋದು, PCR ಯಾವ ರೀತಿ ಇದೆ, ಇಂಡಿಯಾ ವಿಕ್ಸ್ ಯಾವ ರೀತಿ ಇದೆ, ಟಾಪ್ ಟ್ರೇಡೆಡ್ ಸ್ಟ್ರೈಕ್ಸ್ ಯಾವುದು ಬೈ ವಾಲ್ಯೂಮ್, ಮತ್ತು ಓಪನ್ ಇಂಟ್ರೆಸ್ಟಲ್ಲಿ ಏನಾಗ್ತಾ ಇದೆ, ಓಪನ್ ಇಂಟ್ರೆಸ್ಟ್ ಚೇಂಜ್ ಯಾವ ರೀತಿ ಇದೆ ಅನ್ನೋದನ್ನು ಒಂದೇ ಒಂದು ಕ್ಲಿಕ್ಕಲ್ಲಿ ಕೂಡ ನಾವು ನೋಡ್ಬೋದು. ಇದ್ರ ಜೊತೆಗೆ ಇನ್ನೊಂದು ಯೂನಿಕ್ ಫೀಚರ್ ಏನು ಅಂದರೆ ಇದರಲ್ಲಿ ಪೊಸಿಷನ್ ಶೀಲ್ಡ್ ಅಂತ, ಇಲ್ಲಿ ನಾವು ಸ್ಮಾರ್ಟ್ ಸ್ಟಾಪ್ ಲಾಸನ್ನು ಸೆಟ್ ಮಾಡ್ಬೋದು, ಲಾಸ್ ಲಿಮಿಟನ್ನು ಸೆಟ್ ಮಾಡ್ಬೋದು.
ಸ್ಮಾರ್ಟ್ ಸ್ಟಾಪ್ ಲಾಸನ್ನು ಯಾವ ರೀತಿ ಸೆಟ್ ಮಾಡ್ಬೋದು ಅಂದರೆ, ಈ ಸ್ಮಾರ್ಟ್ ಸ್ಟಾಪ್ ಲಾಸನ್ನು ಇಲ್ಲಿ ನೀವು ಎನೇಬಲ್ ಮಾಡಬೇಕಾಗತ್ತೆ. ಟ್ರೇಡಿಂಗ್ ಕ್ಯಾಪಿಟಲ್ ಎಷ್ಟಿದೆ ಅನ್ನೋದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 25,000ನ ಇಟ್ಟಿರ್ತೀನಿ. ಅದೇ ರೀತಿ ನಿಮ್ಮ ರಿಸ್ಕ್ ಎಷ್ಟಿದೆ, ಫಾರ್ ಎಕ್ಸಾಂಪಲ್ ನಾನು 3% ರಿಸ್ಕ್ನ ತಗೊಳ್ತಾ ಇದ್ದೀನಿ ಅಂದ್ಕೊಳ್ಳಿ, ಆ ರಿಸ್ಕನ್ನು ನಾನು ಸೆಟ್ ಮಾಡ್ಕೊಳ್ತೀನಿ. ಅದೇ ರೀತಿ ರಿಸ್ಕ್ ಟು ರಿವಾರ್ಡ್ ಎಷ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಮಿನಿಮಮ್ 1:2 ರಿಸ್ಕ್ ಟು ರಿವಾರ್ಡನ್ನು ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಎಲ್ಲ ರೀತಿಯ ಅಪ್ಡೇಟನ್ನು ಕೊಟ್ಟರೆ ಇಲ್ಲಿ ನಿಮಗೆ ಸ್ಮಾರ್ಟ್ ಸ್ಟಾಪ್ ಲಾಸ್ ಅನ್ನೋದು ಎನೇಬಲ್ ಆಗುತ್ತೆ. ಅದೇ ರೀತಿ ನನ್ನ ಲಾಸ್ ಅನ್ನ ನಾನು ಲಿಮಿಟ್ ಕೂಡ ಮಾಡ್ಕೋಬಹುದು. ಅದಕ್ಕೆ ನೀವು ಲಾಸ್ ಲಿಮಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮ್ಮ ಲಾಸ್ ಲಿಮಿಟ್ ಅನ್ನ ಸೆಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾನು 2000 ಲಾಸ್ ಅನ್ನ ಇಟ್ಟಿರ್ತೀನಿ ಅನ್ಕೊಳ್ಳಿ. ಅದು ಸೆಟ್ ಲಾಸ್ ಲಿಮಿಟ್ ಆಗಿದ ತಕ್ಷಣ ನನ್ನ ಲಾಸ್ ಏನಾದರೂ 2,000 ರೂಪಾಯಿ ಆದರೆ ಅದರ ಮೇಲೆ ನಾನು ಟ್ರೇಡಿಂಗ್ ಅನ್ನ ಮಾಡೋದಕ್ಕಾಗೋದಿಲ್ಲ, ಟ್ರೇಡಿಂಗ್ ಡಿಸೇಬಲ್ ಆಗುತ್ತೆ. ಇವೆರಡೂ ಕೂಡ ಯೂನಿಕ್ ಫೀಚರ್ಸ್ ಆಗಿದ್ದು ಟ್ರೇಡರ್ಸ್ಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಟ್ರೇಡಿಂಗ್ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡೋದಕ್ಕೆ. ಸೊ ಇನ್ನು ಏಕೆ ತಡ ಮಾಡ್ತಾ ಇದ್ದೀರಾ, ಪಂಚ್ ಟ್ರೇಡಿಂಗ್ ಅಪ್ಲಿಕೇಶನ್ ಲಿಂಕು ಕೆಳಗಡೆ ಇರುತ್ತೆ, ಈಗಲೇ ಕ್ಲಿಕ್ ಮಾಡಿ ನಿಮ್ಮ ಪಂಚ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ಳಿ. ಎರಡನೇದು, ಕೆಲವೊಂದಿಷ್ಟು ಇಂಡಿಕೇಟರ್ಗಳ ಸಹಾಯದಿಂದ ಕೂಡ ನಾವು ಟ್ರೇಡ್ ಅನ್ನ ಮಾಡಬಹುದು. ಬಟ್ ಪ್ರೈಮರಿ ಆಗಿ ಯಾವತ್ತೂ ಅಷ್ಟೇ ಪ್ರೈಸ್ ಆಕ್ಷನ್ ಏನಿದೆ, ಈ ಪ್ರೈಸ್ ಆಕ್ಷನ್ ಮೇಲೇನೆ ನಾವು ಫೋಕಸ್ ಮಾಡೋದು ಬೆಟರ್ ಆಗಿರುತ್ತೆ. ಇಂಡಿಕೇಟರ್ಸ್ ಯಾವತ್ತೂ ಅಷ್ಟೇ ಸೆಕೆಂಡರಿ ಕನ್ಫರ್ಮೇಶನ್, ಅಂದ್ರೆ ಪ್ರೈಸ್ ಆಕ್ಷನ್ ನಮಗೆ ಒಂದು ಒಳ್ಳೆ ಕನ್ಫರ್ಮೇಶನ್ ಕೊಡ್ತಾ ಇದೆ, ಪ್ರೈಸ್ ಆಕ್ಷನ್ ನಮ್ಗೆ ಒಳ್ಳೆ ಬೈ ಸೈಡ್ ಸಿಗ್ನಲ್ ಕೊಡ್ತಾ ಇದೆ, ಬೈ ಸೈಡ್ ಎಂಟ್ರಿಯನ್ನ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಅದರ ರಿಲೇಟೆಡ್ ಇಂಡಿಕೇಟರ್ ಯಾವ್ದಾದ್ರು ನಮ್ಗೆ ಸೇಮ್ ಅನಾಲಿಸಿಸ್ ನ ತೋರಿಸ್ತಾ ಇದೆ, ಪ್ರೈಸ್ ಆಕ್ಷನ್ ಪ್ರಕಾರ ಬೈ ತೋರಿಸ್ತಾ ಇದೆ, ಇಂಡಿಕೇಟರ್ ಪ್ರಕಾರ ಕೂಡ ಬೈಯಿಂಗ್ ಲೆವೆಲ್ಸ್ ಅನ್ನ ತೋರಿಸ್ತಾ ಇದೆ ಅಂದಾಗ ನಾವು ಆ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಬೈ ಮಾಡೋದಕ್ಕೆ ಬೆಟರ್ ಆಗಿರುತ್ತೆ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಪ್ರೈಸ್ ಆಕ್ಷನ್ ಜೊತೆಗೆ ಇಂಡಿಕೇಟರ್ ಬೇಸ್ಡ್ ಅನಾಲಿಸಿಸ್ ಅನ್ನ ಮಾಡಿ ಕೂಡ ನಾವು ಸ್ಟಾಕ್ ಅಲ್ಲಿ ಅನಾಲಿಸಿಸ್ ಮಾಡಬಹುದು. ಸೊ ಸ್ಟಾಕ್ ಅಲ್ಲೇ ಅಂತ ಅಲ್ಲ, ನೀವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಥವಾ ಇಂಡೆಕ್ಸ್ ಅಲ್ಲಿ ಯಾವುದೇ ರೀತಿಯ ಅನಾಲಿಸಿಸ್ ಅನ್ನ ಕೂಡ ಪ್ರೈಸ್ ಆಕ್ಷನ್ ಬೇಸ್ಡ್ ಮೇಲೆನೆ ನಾವು ಡಿಪೆಂಡಿಂಗ್ ಆಗಿ ಅನಾಲಿಸಿಸ್ ಮಾಡಿ ಟ್ರೇಡ್ ಅನ್ನ ತಗೋಬೇಕಾಗತ್ತೆ. ಸೊ ಈ ಪ್ರೈಸ್ ಆಕ್ಷನ್ ಅಲ್ಲಿ ಏನೆಲ್ಲ ಕಲಿಬೇಕು ಅಂತ ಇದ್ರೆ, ಚಾರ್ಟ್ ರೀಡಿಂಗ್ ಇರುತ್ತೆ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ನ ಅರ್ಥ ಮಾಡ್ಕೊಬೇಕಾಗತ್ತೆ, ಸಪೋರ್ಟ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅಂದ್ರೆ ಏನು, ಬ್ರೇಕ್ಔಟ್ಸ್ ಅಂದ್ರೆ ಏನು, ರೀಟೆಸ್ಟ್ ಅಂದ್ರೆ ಏನು, ವಾಲ್ಯೂಮ್ಸ್ ಯಾವ ರೀತಿ ಅರ್ಥ ಮಾಡ್ಕೊಬೇಕು. ಎಸ್ಪೆಷಲಿ ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ಬೇಕಂದ್ರೆ ಆಪ್ಷನ್ಸ್ ಮ್ಯಾಟ್ರಿಕ್ಸ್ ಯಾವ ರೀತಿ ಅರ್ಥ ಆಗುತ್ತೆ, ಆಪ್ಷನ್ ಚೈನ್ ಅನಾಲಿಸಿಸ್ ಯಾವ ರೀತಿ ಅರ್ಥ ಆಗುತ್ತೆ, ಆಪ್ಷನ್ ಯಾವ ರೀತಿ ಚೂಸ್ ಮಾಡಬೇಕು, ಅದ್ರ ಜೊತೆಗೆ ಇಂಡಿಯಾ ವಿಕ್ಸ್ ಅಂದ್ರೆ ಏನು, ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲಿ PCR ಅಂದ್ರೆ ಏನು. ಸೊ ಈ ರೀತಿ ಎಲ್ಲ ಇನ್ಫಾರ್ಮೇಶನ್ ನೀವು ಗ್ಯಾದರ್ ಮಾಡಿ ಇನ್ಫಾರ್ಮೇಶನ್ ಅನ್ನ ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡೋದ್ರಿಂದ ಎಲ್ಲಿ ಎಂಟ್ರಿ ಆಗಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು ಅನ್ನೋದು ನಿಮ್ಗೆ ಗೊತ್ತಾದ್ರೆ ಅವಾಗ ನೀವು ಪ್ರಾಪರ್ ಆಗಿ ಎಂಟ್ರಿ ತಗೊಂಡು ಒಳ್ಳೆ ಪ್ರಾಫಿಟ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಟ್ರೇಡರ್ಸ್ ಮಾಡುವ ಎರಡನೇ ಮಿಸ್ಟೇಕ್ ಬಂದು ಡಿಪೆಂಡಿಂಗ್ ಆನ್ ಟಿಪ್ಸ್. ಹೌದು, ಟಿಪ್ಸ್ ಕಾಲ್ಸ್ ಅನ್ನೋದು ಸ್ಟಾಕ್ ಮಾರ್ಕೆಟ್ಗೆ ನೀವು ಹೊಸದಾಗಿ ಬಂದಾಗ ತುಂಬಾ ಅಟ್ರಾಕ್ಟ್ ಆಗುವ ಒಂದು ವಿಷಯ ಆಗಿರುತ್ತೆ. ಎಲ್ಲೋ ಒಂದ್ ಕಡೆ ವಾಟ್ಸಪ್ ಗ್ರೂಪ್ ಮಾಡಿ ಅದರಲ್ಲಿ ನಾವು ನಿಮ್ಗೆ ಬೈ ಸೆಲ್ ಟಿಪ್ಸ್ ಅನ್ನ ಕೊಡ್ತೀವಿ, ಕಾಲ್ಸ್ ಅನ್ನ ಕೊಡ್ತೀವಿ, ಸಿಗ್ನಲ್ಸ್ ಅನ್ನ ಕೊಡ್ತೀವಿ ಅಂತ ಹೇಳಿ, ಅಥವಾ ಟೆಲಿಗ್ರಾಮ್ ಚಾನೆಲ್ಸ್ ಅಲ್ಲಿ ಜಾಯಿನ್ ಮಾಡಿಸಿ, ಅಥವಾ ಫ್ರೀ ಆಗಿ ಪೇಡ್ ಆಗಿ ಈ ತರದ ವರ್ಷನ್ ಅಲ್ಲಿ ನಾವು ಜಸ್ಟ್ ನೀವೇನು ಮಾಡೋ ಆಗಿಲ್ಲ, ನಾವು ಕಳಿಸುವಂತಹ ಟಿಪ್ಸ್ ಅನ್ನ ಬ್ಲೈಂಡ್ ಆಗಿ ನಂಬ್ಕೊಂಡು ನೀವು ಬೈ ಮತ್ತೆ ಸೆಲ್ ಮಾಡಿ ಅಂತ ತುಂಬಾ ಜನ ನಿಮ್ಮನ್ನ ಅಟ್ರಾಕ್ಟ್ ಮಾಡಬಹುದು, ತುಂಬಾ ಜನ ನಿಮ್ಮನ್ನ ಅಪ್ರೋಚ್ ಮಾಡಬಹುದು, ಅಥವಾ ನೀವೇ ಅವ್ರ ಹತ್ರ ಹೋಗಿ ನಮಗೆ ಟಿಪ್ಸ್ ಕೊಡಿ, ಕಾಲ್ಸ್ ಕೊಡಿ ಅಂತ ಕೂಡ ಕೇಳ್ಬಹುದು. ನಿಮಗೆ ಗೊತ್ತಿರ್ಲಿ, ಯಾವತ್ತೂ ಅಷ್ಟೇ ನೀವು ಒಬ್ಬರ ಮೇಲೆ ಡಿಪೆಂಡಿಂಗ್ ಆಗಿ ಅವರು ಬೈ ಮತ್ತೆ ಸೆಲ್ ಕೊಡ್ತಾರೆ, ಈ ಲೆವೆಲ್ಗೆ ಬೈ ಮಾಡಿ, ಈ ಲೆವೆಲ್ಗೆ ಸೆಲ್ ಮಾಡಿ ಅಂತ ಕೊಡ್ತಾರೆ, ನಾವು ಜಸ್ಟ್ ಈಸಿಯಾಗಿ ಪ್ರಾಫಿಟ್ ಮಾಡ್ಕೊಳ್ತಾ ಹೋಗಬಹುದು ಅಂತ ಇನಿಷಿಯಲ್ ಸ್ಟೇಜ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಅನ್ಸ್ಬೋದೇ ಹೊರತು, ಬಟ್ ಒಂದ್ಸಲ ನೀವು ಟಿಪ್ಸ್ ಮೇಲೆ ಡಿಪೆಂಡಿಂಗ್ ಆಗಿ, ಕಾಲ್ಸ್ ಮೇಲೆ ಡಿಪೆಂಡಿಂಗ್ ಆಗಿ ಟ್ರೇಡಿಂಗ್ ಅನ್ನ ಶುರು ಮಾಡಿದಾಗ ಅವಾಗ ನಿಮ್ಗೆ ರಿಯಾಲಿಟಿ ಅರ್ಥ ಆಗುತ್ತೆ. ಟ್ರೇಡಿಂಗ್ ಅನ್ನೋದು ಟಿಪ್ಸ್ ಮೇಲೆ, ಕಾಲ್ಸ್ ಮೇಲೆ ನಾನು ಡಿಪೆಂಡಿಂಗ್ ಆಗಿ ಯಾರೋ ಕಳಿಸೋ ಅಂತ ಒಂದು ಲೆವೆಲ್ಸ್ ಮೇಲೆ ನಾನು ಬೈ ಮಾಡಿ ಸೆಲ್ ಮಾಡಿದ್ರೆ ಅದು ನನಗೆ ಪ್ರಾಫಿಟ್ ಮಾಡುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ ಅಂತ ಹೇಳಿ. ಅದಾದ್ಮೇಲೆ ನೀವೇನಾದ್ರೂ ಟಿಪ್ಸ್ ಮತ್ತೆ ಕಾಲ್ಸ್ ಮೇಲೆ ಡಿಪೆಂಡಿಂಗ್ ಆಗಿ ಟ್ರೇಡ್ ಮಾಡ್ತಾ ಇದ್ರೆ ನಿಮ್ಗಂತೂ ಏನೂ ನಾಲೆಡ್ಜ್ ಸಿಗೋದಿಲ್ಲ. ಜಸ್ಟ್ ಯಾರೋ ಒಬ್ರು ಕಳಿಸುವಂತಹ ಒಂದು ಮೆಸೇಜಸ್ ಮೇಲೆ, ಯಾವುದೋ ಒಂದು ಟೆಲಿಗ್ರಾಮ್ ಟಿಪ್ಸ್ ಮೇಲೆ, ವಾಟ್ಸಪ್ ಗ್ರೂಪ್ ಅಲ್ಲಿ ಬರುವಂತಹ ಮೆಸೇಜ್ ಮೇಲೆ ನೀವು ಡಿಪೆಂಡಿಂಗ್ ಆಗಿರೋದ್ರಿಂದ ಯಾವತ್ತೂ ಕೂಡ ಅಷ್ಟೇ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ವರ್ಕೌಟ್ ಆಗುತ್ತೆ, ಚಾರ್ಟ್ ಅಂದ್ರೆ ಏನು, ಪ್ರೈಸ್ ಆಕ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ, ಟೆಕ್ನಿಕಲ್ ಅನಾಲಿಸಿಸ್ ಇರ್ಬೋದು, ಫಂಡಮೆಂಟಲ್ ಅನಾಲಿಸಿಸ್ ಇರ್ಬೋದು, ಕ್ಯಾಂಡಲ್ ಸ್ಟಿಕ್ಸ್ ಇರ್ಬೋದು, ಎಲ್ಲಿ ಬೈ ಮಾಡಬೇಕು ಸೆಲ್ ಮಾಡಬೇಕು ಅನ್ನೋಂತಹ ಯಾವುದೇ ವಿಷಯ ನಿಮಗೆ ಗೊತ್ತಿಲ್ಲದೆ ಜಸ್ಟ್ ಬ್ಲೈಂಡ್ ಆಗಿ ನೀವು ಟ್ರೇಡ್ ಮಾಡ್ತಾ ಇರ್ತೀರಾ. ಸೊ ಬ್ಲೈಂಡ್ ಆಗಿ ನೀವು ಏನೇ ಕೆಲಸ ಮಾಡಿದ್ರು ಕೂಡ ನಿಮ್ಗೆ ಅರ್ಥ ಆಗದೆ ಇರೋ ವಿಷಯದಲ್ಲಿ ನೀವು ಏನೇನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗುತ್ತೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ಲಾಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹೊರತು ಪ್ರಾಫಿಟ್ ಮಾಡುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ. ಇನ್ನು ಟ್ರೇಡರ್ಸ್ ಮಾಡುವ ಮೂರನೇ ಮಿಸ್ಟೇಕ್ ಯಾವುದು ಅಂದ್ರೆ ನಾಟ್ ಫಾಲೋಯಿಂಗ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂಡ್ ಎಮೋಷನ್ಸ್. ಹೌದು,
ತುಂಬಾ ಟ್ರೇಡರ್ಸ್ಗೆ, ಎಸ್ಪೆಷಲಿ ಟ್ರೇಡಿಂಗ್ ಬಂದವರಿಗೆ, ತುಂಬಾ ಜನಕ್ಕೆ ಅನಾಲಿಸಿಸ್ ಗೊತ್ತಿರುತ್ತೆ, ಚಾರ್ಟ್ ರೀಡಿಂಗ್ ಗೊತ್ತಿರುತ್ತೆ, ಯಾವ ರೀತಿ ಅನಾಲಿಸಿಸ್ ಮಾಡಬೇಕು, ಎಲ್ ಬೈ ಮಾಡಬೇಕು, ಎಲ್ ಸೆಲ್ ಮಾಡಬೇಕು ಅನ್ನುವ ಒಂದು ಕಾನ್ಸೆಪ್ಟ್ ಅರ್ಥ ಆಗ್ತಾ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅವರಿಗೆ ಅನಾಲಿಸಿಸ್ ಗೊತ್ತಿದ್ರು, ಕ್ಯಾಂಡಲ್ಸ್ ಗೊತ್ತಿದ್ರು, ಬೈ ಸೆಲ್ ಎಲ್ ಮಾಡಬೇಕು ಅನ್ನುವ ಒಂದು ಇನ್ಫಾರ್ಮೇಶನ್ ಗೊತ್ತಿದ್ರು ಕೂಡ ಅವರು ಮಾಡುವಂತಹ ಕಾಮನ್ ಮಿಸ್ಟೇಕ್ ಏನು ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಮರೆತು ಟ್ರೇಡ್ ಮಾಡುವಂತದ್ದು. ಹೌದು, ನಿಮ್ಗೆ ಎಷ್ಟೇ ಚೆನ್ನಾಗಿ ಅನಾಲಿಸಿಸ್ ಗೊತ್ತಿದ್ರು, ಎಷ್ಟೇ ಚೆನ್ನಾಗಿ ಬೈ ಎಂಟ್ರಿ ಸಿಗ್ನಲ್ಸ್ ಗೊತ್ತಿದ್ರು ಕೂಡ ನೀವೇನಾದ್ರೂ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಫಾಲೋ ಮಾಡದೆ ಟ್ರೇಡ್ ಮಾಡ್ತಾ ಇದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ವಿತೌಟ್ ಕೀಪಿಂಗ್ ಸ್ಟಾಪ್ ಲಾಸ್, ಅಂದ್ರೆ ಯಾವುದೇ ರೀತಿಯ ಸ್ಟಾಪ್ ಲಾಸ್ ಅನ್ನ ಇಲ್ಲದೆ ಟ್ರೇಡ್ ಮಾಡ್ತಾ ಇದ್ರೆ, ಯಾವುದೇ ರೀತಿಯ ಸ್ಟಾಪ್ ಲಾಸ್ ಅನ್ನ ಇಟ್ಕೊಳ್ದೆ ಡೈರೆಕ್ಟ್ ಆಗಿ ಆಪ್ಷನ್ಸ್ ಅನ್ನ ಟ್ರೇಡ್ ಮಾಡ್ತಾ ಇದ್ರೆ, ನಿಮಗೆ ಅಲ್ಲಿ ತುಂಬಾ ರಿಸ್ಕ್ ಅನ್ನೋದು ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಪ್ರೀಮಿಯಂನ 100 ಅಲ್ಲಿ ಬೈ ಮಾಡಿರ್ತೀರಾ, ನೀವು ಸ್ಟಾಪ್ ಲಾಸ್ ಇಟ್ಟಿರೋದಿಲ್ಲ, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದೊಂದು 150 ರೂಪಾಯಿ ತನಕ ಹೋಗುವಂತ ಚಾನ್ಸಸ್ ಇದೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತಿನ ದಿವಸ ಮಾರ್ಕೆಟ್ ಕಂಡೀಷನ್ ಸರಿ ಇರಲಿಲ್ಲ, 150 ರೂಪಾಯಿಗೆ ಹೋಗೋ ಬದಲು ಸ್ಟಾಕ್ ಕಂಡೀಷನ್ 50 ರೂಪಾಯಿಗೆ ಬಂತು. ಅದೇ ರೀತಿ ಅವತ್ತಿನ ದಿವಸ ಏನಾದ್ರು ಎಕ್ಸ್ಪೈರಿ ಇದ್ರೆ ಇದೇ 100 ರೂಪಾಯಿ ಅಕಸ್ಮಾತ್ ನೀವೇನಾದ್ರೂ ಆಪ್ಷನ್ಸ್ ಟ್ರೇಡಿಂಗ್ ಮಾಡುವಾಗ ಔಟ್ ಆಫ್ ದ ಮನಿಯಲ್ಲಿ ಟ್ರೇಡ್ ಮಾಡ್ತಾ ಇದ್ದು ಎಕ್ಸ್ಪೈರಿ ಡೇ ಏನಾದ್ರು ಟ್ರೇಡ್ ಮಾಡ್ತಾ ಇದ್ರೆ ಇದೇ 100 ರೂಪಾಯಿ 50 ರೂಪಾಯಿ 40 ರೂಪಾಯಿ 30 ರೂಪಾಯಿ ಕೊನೆಗೆ ಅದು ಝೀರೋ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಇನ್ ಕೇಸ್ ಇಲ್ಲಿ ನೀವು ಸ್ಟಾಪ್ ಲಾಸ್ ಅನ್ನ ಮೆನ್ಷನ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾನಿಲ್ಲಿ 80 ರೂಪಾಯಿ ಹತ್ರ ಸ್ಟಾಪ್ ಲಾಸ್ ಅನ್ನ ಮೆನ್ಷನ್ ಮಾಡ್ಕೊಂಡಿದ್ರೆ, ನನಗಿಲ್ಲಿ ನನ್ನ ಸ್ಟಾಪ್ ಲಾಸ್ ಹಿಟ್ ಆಗಿದ್ರು ಕೂಡ ನನಗೆ 20 ರೂಪಾಯಿ ಅಷ್ಟೇ ಲಾಸ್ ಆಗ್ತಾ ಇತ್ತು. ಬಟ್ ಇನ್ ಕೇಸ್ ನಾನು ವಿತೌಟ್ ಸ್ಟಾಪ್ ಲಾಸ್ ಅನ್ನ ಟ್ರೇಡ್ ಮಾಡ್ತಾ ಇದೆ, ಎಸ್ಪೆಷಲಿ ಆಪ್ಷನ್ಸ್ ಅಲ್ಲಿ ವಿತೌಟ್ ಸ್ಟಾಪ್ ಲಾಸ್ ಅನ್ನ ಟ್ರೇಡ್ ಮಾಡಿದ್ರೆ ಹೆವಿ ರಿಸ್ಕ್ ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ಯಾವುದೇ ರೀತಿಯ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳದೆ ಈ 100 ರೂಪಾಯಿ ಇನ್ನೂ ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಸ್ಟಾಕ್ ಕೆಳಗಡೆ ಬೀಳ್ತಾ ಇದ್ರು ಕೂಡ ನೀವು ಎಕ್ಸಿಟ್ ಆಗದೆ ಅವತ್ತಿನ ದಿವಸ ಏನಾದರೂ ಟ್ರೇಡ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ 100 ರೂಪಾಯಿಗೆ 100 ರೂಪಾಯಿ ಕೂಡ ಲಾಸ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನಿಮ್ಮ ಕಂಪ್ಲೀಟ್ ಎಂಟೈರ್ ಕ್ಯಾಪಿಟಲ್ ಅನ್ನೋದು ವೈಪೌಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದೇ ರೀತಿ ನೀವು ಮಾಡುವಂತಹ ಟ್ರೇಡ್ಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ರಿಸ್ಕ್ ಅನ್ನ ತಗೊಳ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ 1 ಲಕ್ಷ ಇನ್ವೆಸ್ಟ್ಮೆಂಟ್ ಇದೆ, ನಾನು ಜಸ್ಟ್ 2 to 5% ರಿಸ್ಕ್ ಅಷ್ಟೇ ತಗೊಳ್ಳೋದಕ್ಕೆ ರೆಡಿ ಇದ್ದೀನಿ ಪರ್ ಟ್ರೇಡ್ಗೆ ಅಥವಾ ಪರ್ ಡೇಗೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಾದ್ರೆ 1 ಲಕ್ಷಕ್ಕೆ 2 ರಿಂದ 5% ಅಂದ್ರೆ ಜಸ್ಟ್ 2 to 5,000 ರೂಪೀಸ್ ರೇಂಜ್ ಒಳಗಡೆನೆ ನಾವು ರಿಸ್ಕ್ ಅನ್ನ ತಗೋಬೇಕಾಗತ್ತೆ. ಸೊ ಇದ್ರ ಮೇಲೆ ರಿಸ್ಕ್ ಅನ್ನ ತಗೋಬಾರ್ದು, ಏಕೆ ಅಂದ್ರೆ ನಾವು ಫಸ್ಟ್ ಟ್ರೇಡ್ ಮಾಡುವಾಗ ನಮ್ಮ ಕ್ಯಾಪಿಟಲ್ ನ ಸೇವ್ ಮಾಡ್ಕೊಬೇಕಾಗತ್ತೆ. ಸೊ ಕ್ಯಾಪಿಟಲ್ ನ ಸೇವ್ ಮಾಡದೆ, ಇನ್ವೆಸ್ಟ್ಮೆಂಟ್ ಅನ್ನ ಸೇವ್ ಮಾಡದೆ ಗ್ಯಾಂಬ್ಲಿಂಗ್ ರೀತಿಯಿಂದ ಏನಾದರೂ ಟ್ರೇಡ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ 1 ಲಕ್ಷ ಇನ್ವೆಸ್ಟ್ಮೆಂಟ್ ಇದೆ, ಒಂದೇ ದಿವಸದಲ್ಲಿ ನಾನು 50,000 ಪ್ರಾಫಿಟ್ ಮಾಡ್ತೀನಿ, 50% ರಿಸ್ಕ್ ತಗೊಳ್ತೀನಿ ಅಂತ ನೀವೇನಾದ್ರೂ ಟ್ರೇಡ್ ಮಾಡಿದ್ರೆ, ಇನ್ ಕೇಸ್ ಅವತ್ತೊಂದು ದಿವಸ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿತ್ತು, 50,000 ಪ್ರಾಫಿಟ್ ಬಂತು, ಓಕೆ, ಸೊ ಇವಾಗ ವೆಲ್ ಅಂಡ್ ಗುಡ್, ಯಾರಿಗೂ ಕೂಡ ಬೇಜಾರಿಲ್ಲ. ಬಟ್ ಅದೇ ರೀತಿ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೀರಾ, ಅದೇ ರೀತಿ 50% ಅಂದ್ರೆ 50,000 ರೂಪಾಯಿ ರಿಸ್ಕ್ ಅನ್ನ ತಗೊಂಡಿದ್ದೀರಾ, ಅವತ್ತಿನ ದಿವಸ ಮಾರ್ಕೆಟ್ ಸೆಂಟಿಮೆಂಟ್ ಅನ್ನೋದು ನಿಮ್ಗೆ ಆಪೋಸಿಟ್ ಆಯ್ತು ಅಂದಾಗ ನಿಮ್ಗೆ ಇಲ್ಲಿ ಎಷ್ಟು ಲಾಸ್ ಆಗುತ್ತೆ, 50,000 ರೂಪಾಯಿ ಅದೇ ರೀತಿ ಲಾಸ್ ಕೂಡ ಆಗುತ್ತೆ. ಸೊ ಇನ್ ಕೇಸ್ 1 ಲಕ್ಷದಲ್ಲಿ 50,000 ರೂಪಾಯಿ ಹೋಯ್ತು ಅಂದಾಗ ನಮ್ಗೆ ಇಲ್ಲಿ ಎಮೋಷನಲಿ ಅದನ್ನ ತಡ್ಕೊಳ್ಳುವಂತಹ ಶಕ್ತಿ ಇರೋದಿಲ್ಲ. ಸೊ ಎಮೋಷನಲಿ ನಮ್ಮ ಮೈಂಡ್ ಅನ್ನೋದು ಕಂಟ್ರೋಲ್ಗೆ ಸಿಗೋದಿಲ್ಲ. ಇವಾಗ 50,000 ರೂಪಾಯಿಯಲ್ಲಿ ಮತ್ತೆ 50,000 ರೂಪಾಯಿನ ರಿಕವರಿ ಮಾಡಬೇಕು ಅಂತ ಹೇಳಿ ಮತ್ತೆ ಪದೇ ಪದೇ ಓವರ್ ಟ್ರೇಡಿಂಗ್ ಅನ್ನ ಮಾಡಿ, ಸೊ 50,000 ರೂಪಾಯಿಗೆ ಆ 50,000 ರೂಪಾಯಿನೂ ರಿಸ್ಕ್ ಅಲ್ಲಿ ಇಟ್ಟು ಅಟ್ ದ ಎಂಡ್ ಆಫ್ ದ ಡೇ ಮೋಸ್ಟ್ ಆಫ್ ದ ಟ್ರೇಡರ್ಸ್ ಇದನ್ನ ಝೀರೋ ಮಾಡ್ಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಫಾಲೋ ಮಾಡದೇ ಇರೋ ಕಾರಣಕ್ಕೆ ಇದೆಲ್ಲ ನಡೆಯುತ್ತೆ. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವಾಗಲೂ ಕೂಡ ಅಷ್ಟೇ, ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲದೆ ನಿಮ್ಮ ಕ್ಯಾಪಿಟಲ್ ಮೇಲೆ ಎಷ್ಟು ಪರ್ಸೆಂಟೇಜ್ ರಿಸ್ಕ್ ತಗೊಳ್ತಾ ಇದ್ದೀರಾ, ಒಂದು ಟ್ರೇಡ್ ಅಲ್ಲಿ ಎಷ್ಟು ರಿಸ್ಕ್ ಇನ್ವಾಲ್ವ್ಮೆಂಟ್ ಆಗಿದೆ, ಒಂದು ಟ್ರೇಡ್ ಅಲ್ಲಿ ನನ್ನ ಸ್ಟಾಪ್ ಲಾಸ್ ಇಟ್ಟಾಯ್ತು ಅಂದ್ರೆ ನನಗೆ ಎಷ್ಟು ಲಾಸ್ ಆಗುತ್ತೆ, ಅದೇ ರೀತಿ ಪ್ರಾಫಿಟ್ ಬಂದ್ರೆ ನನಗೆ ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದ್ರ ಮೇಲೆ ಕೂಡ ನೀವು ಗಮನ ಹರಿಸಿ ಟ್ರೇಡ್ಸ್ ಅನ್ನ ತಗೊಬೇಕಾಗತ್ತೆ. ಯಾವತ್ತೂ ಅಷ್ಟೇ ರಿಸ್ಕ್ ಟು ರಿವಾರ್ಡ್ ರೇಷಿಯೋನಲ್ಲಿ 1:2 ಮೇಲೆ ನೀವು ಫೋಕಸ್ ಮಾಡಿ. 1:2 ಅಂದ್ರೆ 1 ಅಂದ್ರೆ ರಿಸ್ಕ್ ಆಗಿರುತ್ತೆ, 2 ಅಂದ್ರೆ ಪ್ರಾಫಿಟ್ ಆಗಿರುತ್ತೆ. ಸೊ 1 ಅನ್ನೋದು ಯಾವಾಗಲೂ ಕೂಡ ಕಾನ್ಸ್ಟೆಂಟ್ ಆಗಿರಬೇಕು, ಇದು ಫಿಕ್ಸ್ಡ್ ಆಗಿರಬೇಕು. ಫಿಕ್ಸ್ಡ್ ಆಗಿರೋದ್ರಿಂದ ನಮಗೆ ರಿವಾರ್ಡ್ ಅನ್ನೋದು ಜಾಸ್ತಿ ಬರ್ತಾ ಇದ್ದಂಗೆ ನೋ ಪ್ರಾಬ್ಲಮ್, ನಮ್ಗೆ ಇಲ್ಲಿ 1 ರೂಪಾಯಿ ನಾವು ಕಳ್ಕೊಂಡ್ರೆ 2 ರೂಪಾಯಿ ಪ್ರಾಫಿಟ್ ಮಾಡ್ತೀವಿ. ಅದೇ ರೀತಿ 1 ರೂಪಾಯಿ ಕಳ್ಕೊಂಡಾಗ 3 ರೂಪಾಯಿ ಪ್ರಾಫಿಟ್ ಮಾಡುವಂತಹ ಚಾನ್ಸಸ್ ಇದ್ದಾಗ, 1 ರೂಪಾಯಿ ಕಳ್ಕೊಂಡಾಗ 4 ರೂಪಾಯಿ ಪ್ರಾಫಿಟ್ ಮಾಡುವಂತಹ ಚಾನ್ಸಸ್ ಇದ್ದಾಗ ನಮ್ಗೆ ಎಷ್ಟೇ ಲಾಸ್ ಆದ್ರೂ ಕೂಡ ಅಟ್ ದ ಎಂಡ್ ಆಫ್ ದ ಡೇ, ಅಟ್ ದ ಎಂಡ್ ಆಫ್ ದ ಮಂತ್ ಪೋರ್ಟ್ಫೋಲಿಯೋ ಅಥವಾ ನಮ್ಮ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನಮ್ಮ ಪ್ರಾಫಿಟ್ ಅನ್ನೋದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಟ್ರೇಡಿಂಗ್ ಅಂದ್ರೆ ಗ್ಯಾಂಬ್ಲಿಂಗ್ ರೀತಿ ನೀವು ಮಾಡೋದಲ್ಲ. ಟ್ರೇಡಿಂಗ್ ಅಂದ್ರೆ ಒಂದು ಸ್ಕಿಲ್ ಆಗಿದ್ದು ಅದನ್ನ ಯಾವ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟ್ ಜೊತೆಗೆ ಅನಾಲಿಸಿಸ್ ಜೊತೆಗೆ ನಿಮ್ಗೆ ನಿಮ್ಮ ಟ್ರೇಡಿಂಗ್ ಅನ್ನೋದು ನಿಮ್ಮ ಕೈನ ಹಿಡಿತದಲ್ಲಿರುತ್ತೆ. ಸೊ ಇನ್ನು ಎಮೋಷನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಎಮೋಷನ್ಸ್ ಅಲ್ಲಿ ಮೇನ್ ಆಗಿ ಓವರ್ ಟ್ರೇಡಿಂಗ್ ಬರುತ್ತೆ.
ಸೊ ಓವರ್ ಟ್ರೇಡಿಂಗ್ ಅನ್ನೋದು ತುಂಬಾ ದೊಡ್ಡ ಮಿಸ್ಟೇಕ್ ಆಗಿರುತ್ತೆ. ಒಂದು ದಿವಸಕ್ಕೆ ನಾನು ಸರ್ಟೇನ್ ಟ್ರೇಡ್ಸ್ ಅನ್ನ ತಗೊಳ್ತೀನಿ. ಫಾರ್ ಎಕ್ಸಾಂಪಲ್, ಒಂದು ದಿವಸಕ್ಕೆ ನಾನು ಎರಡೇ ಟ್ರೇಡ್ ಅನ್ನ ತಗೊಳ್ತೀನಿ ಅಂದಾಗ ಅದು ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ ಎರಡೇ ಟ್ರೇಡ್ ನ ತಗೊಬೇಕಾಗತ್ತೆ. ಸೊ ಎರಡು ಟ್ರೇಡ್ ಆದ್ಮೇಲೆ ನಾವೇನ್ ಮಾಡ್ಬೇಕು, ನಮ್ಮ ಲ್ಯಾಪ್ಟಾಪ್ ಅನ್ನ ಅಥವಾ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಅನ್ನ ಕ್ಲೋಸ್ ಮಾಡ್ಬಿಡ್ಬೇಕು. ಸೊ ಇಲ್ಲ ಅಂದ್ರೆ ಏನ್ ಮಾಡ್ತಾ ಇರತ್ತೆ ಅಂದ್ರೆ, ಸ್ಟಾಕ್ ಮಾರ್ಕೆಟ್ ನಮ್ಮನ್ನ ಅಟ್ರಾಕ್ಟ್ ಮಾಡ್ತಾ ಇರತ್ತೆ. ಓಕೆ, ಇವಾಗ ಆಪರ್ಚುನಿಟಿ ಕ್ರಿಯೇಟ್ ಆಗ್ತಾ ಇದೆ, ಇವಾಗ ಬೈ ಮಾಡ್ಬೋದು, ಸೊ ಇವಾಗ ಸೆಲ್ ಮಾಡ್ಬೋದು ಅಂತ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ನೀವು ಎರಡು ಟ್ರೇಡ್ ತಗೊಳ್ಳೋ ಜಾಗದಲ್ಲಿ 5 ತಗೊಳ್ತೀರಾ, 10 ತಗೊಳ್ತೀರಾ. ಸೊ ಇವಾಗ ಓವರ್ ಟ್ರೇಡಿಂಗ್ ಮಾಡಿ ಪ್ರಾಫಿಟ್ ಮಾಡೋದಕ್ಕಿಂತ ಜಾಸ್ತಿ ಲಾಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಓವರ್ ಟ್ರೇಡಿಂಗ್ ಅನ್ನೋದು ಬಿಗ್ಗೆಸ್ಟ್ ಮಿಸ್ಟೇಕ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಗ್ರೀಡ್. ಸೊ ಗ್ರೀಡ್ ಅಂದ್ರೆ ಏನು? ಅತಿ ಆಸೆ. ಸೊ ಅತಿ ಆಸೆನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಾಗತ್ತೆ. ಟ್ರೇಡಿಂಗ್ ಮಾಡುವಾಗ ಅಷ್ಟೇ, ಇನ್ವೆಸ್ಟ್ಮೆಂಟ್ ಮಾಡುವಾಗ ಅಷ್ಟೇ. ಇನ್ ಕೇಸು ಒಂದ್ ದಿವಸ ಒಳ್ಳೆ ಪ್ರಾಫಿಟ್ ಬಂತು, ಫಾರ್ ಎಕ್ಸಾಂಪಲ್ ನನ್ಗೊಂದು 2,000 ರೂಪಾಯಿ, 3,000 ರೂಪಾಯಿ, 5,000 ರೂಪಾಯಿ ಪ್ರಾಫಿಟ್ ಬಂತು ಅಂದ್ರೆ, ನೀವು ಹ್ಯಾಪಿಯಾಗಿ ಅವತ್ತಿನ ದಿವಸ ಟ್ರೇಡ್ ಅನ್ನ ಕ್ಲೋಸ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಅರೌಂಡ್ 50,000 ಕ್ಯಾಪಿಟಲ್ ಇರ್ಬೋದು, 20,000 ಕ್ಯಾಪಿಟಲ್ ಇರ್ಬೋದು, ಅಥವಾ 1 lakh ಕ್ಯಾಪಿಟಲ್ ಇರ್ಬೋದು. 5 to 10% ಏನಾದರೂ ಪ್ರಾಫಿಟ್ ಬಂತು, ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಗಿಂತ ಜಾಸ್ತಿ ಪ್ರಾಫಿಟ್ ಬರ್ತಾ ಇದೆ, ರಿಸ್ಕ್ ಟು ರಿವಾರ್ಡ್ ಚೆನ್ನಾಗಿ ಆಯ್ತು, ಎರಡು ಟ್ರೇಡ್ ತಗೊಂಡಿದೆ, ಎರಡು ಟ್ರೇಡ್ ಪ್ರಾಫಿಟ್ ಬಂತು ಅಂತಾಗ ನೀವೇನ್ ಮಾಡಬೇಕು, ಅವತ್ತಿನ ದಿವಸ ಡಿಸಿಪ್ಲಿನ್ ಇಂದ ಇದ್ದು ಟ್ರೇಡ್ಸ್ ಅನ್ನ ಕ್ಲೋಸ್ ಮಾಡಬೇಕಾಗತ್ತೆ. ಬಟ್ ತುಂಬಾ ಜನ ಏನ್ ಮಾಡ್ತಾರೆ, ಟ್ರೇಡ್ಸ್ ಅಲ್ಲೂ ಕೂಡ ಒಳ್ಳೆ ಪ್ರಾಫಿಟ್ ಬಂದಿದೆ, ಇನ್ನೊಂದ್ ಎರಡು ಟ್ರೇಡ್ ನ ತಗೊಂಡು ಇನ್ನೂ ಆ ಪ್ರಾಫಿಟ್ ನ ಡಬಲ್ ಮಾಡೋಣ, ಇನ್ನೂ ಜಾಸ್ತಿ ಪ್ರಾಫಿಟ್ ಮಾಡೋಣ ಅಂತ ಹೇಳಿ ಆ ಎರಡು ಟ್ರೇಡ್ಸ್ ಜೊತೆಗೆ ಇನ್ನೆರಡು ಟ್ರೇಡ್ಸ್ ತಗೊಂಡು ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಬಂದಿರೋ ಪ್ರಾಫಿಟ್ ಹೋಗುತ್ತೆ. ಇನ್ನೂ ಸ್ವಲ್ಪ ಎಮೋಷನಲಿ ನೀವೇನಾದ್ರೂ ಎಮೋಷನ್ಸ್ ನ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಬಂದಿರೋ ಪ್ರಾಫಿಟ್ ಜೊತೆಗೆ ಅವತ್ತಿನ ದಿವಸ ಲಾಸ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಈ ರೀತಿ ನೀವು ಎಮೋಷನ್ಸ್ ನ ಕಂಟ್ರೋಲ್ ಮಾಡಿಲ್ಲ ಅಂದ್ರೂ ಕೂಡ ಪ್ರಾಫಿಟ್ ಮಾಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಕಾಮನ್ ಆಗಿ ಟ್ರೇಡರ್ಸ್ ಮಾಡುವಂತಹ ಮಿಸ್ಟೇಕ್ ಆಗಿರುತ್ತೆ, ಎಸ್ಪೆಷಲಿ ಬಿಗಿನರ್ಸ್ ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ಗೆ ಹೊಸದಾಗಿ ಬರ್ತಾರೆ, ಫಸ್ಟ್ ಇನಿಷಿಯಲ್ 3 months, 6 months, 1 year ಅಲ್ಲಿ ಇವರು ಈ ಮಿಸ್ಟೇಕ್ಸ್ ಅನ್ನ ಮಾಡ್ತಾನೆ ಇರ್ತಾರೆ. ಸೊ ನೀವು ಕೂಡ ಈ ಮಿಸ್ಟೇಕ್ಸ್ ಅನ್ನ ಮಾಡಿರ್ತೀರಾ. ಯಾವ ಮಿಸ್ಟೇಕ್ ನೀವು ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಮಿಸ್ಟೇಕ್ಸ್ ಅನ್ನ ಮುಂದೆ ಮಾಡೋದನ್ನ ನಿಲ್ಲಿಸಿ. ಈ ಮಿಸ್ಟೇಕ್ಸ್ ಅನ್ನ ನೀವೇನಾದ್ರೂ ನಿಲ್ಸಿಲ್ಲ ಅಂದ್ರೆ ನೀವು ಪ್ರಾಫಿಟ್ ಮಾಡೋದಕ್ಕಿಂತ ಜಾಸ್ತಿ ಲಾಸಸ್ಸೇ ಮಾಡ್ಕೊಳ್ತೀರಾ. ಸೊ ಫೋಕಸ್ ಆನ್ ಲರ್ನಿಂಗ್, ನಾಟ್ ಆನ್ ಪ್ರಾಫಿಟ್. ಸೊ ನಿಮ್ಗೆ ಲರ್ನ್ ಅಂಡ್ ಅರ್ನ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿರಬೇಕು. ಫಸ್ಟ್ ನೀವು ಲರ್ನ್ ಮಾಡಬೇಕು, ಆಮೇಲೆ ನೀವು ಅರ್ನ್ ಮಾಡೋದಕ್ಕೆ ಸಾಧ್ಯ. ಸೊ ಟ್ರೇಡಿಂಗ್ ಅನ್ನೋದು ಲೈಫ್ ಟೈಮ್ ಲರ್ನಿಂಗ್ ಒಂದು ಪ್ರೋಸೆಸ್ ಆಗಿರುತ್ತೆ. ಸೊ ಯಾವತ್ತೂ ಅಷ್ಟೇ ನಾವು ಪ್ರತಿಯೊಂದು ದಿವಸನೂ ಕೂಡ ಸ್ಟಾಕ್ ಮಾರ್ಕೆಟ್ ಇಂದ ಒಂದೊಂದನ್ನ ಕಲಿತಾನೆ ಇರ್ತೀವಿ. ಆ ಕಲಿಯೋದು ನಮ್ಗೆ ತುಂಬಾ ಪಾಠ ಕಲಿಸ್ತಾನೆ ಇರುತ್ತೆ ಅಂತ ಹೇಳ್ತಾ, ಈ ಮಿಸ್ಟೇಕ್ಸ್ ನೀವು ಮುಂದಕ್ಕೆ ಮಾಡಲ್ಲ ಅಂತ ಅನ್ಕೊಂಡಿದೀನಿ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇನ್ಫಾರ್ಮೇಶನ್ಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ.